ಇವತ್ತಿನ ಕಾರ್ಯಾಚರಣೆಯಲ್ಲಿ ಎಸ್ಐಟಿ ಭರ್ಜರಿ ಬೇಟೆಯಾಡಿದೆ. ಮೂಟೆ ಎಷ್ಟು ಮೂಳೆಯನ್ನು ಎಸ್ಐಟಿ ಹೊತ್ತೊಯ್ದಿದೆ. ಇವತ್ತಿನ ರೋಚಕ ಕಾರ್ಯಾಚರಣೆ ಅಂತ್ಯವಾಗಿದೆ. ನಾಳೆ ಮತ್ತಷ್ಟು ನಿಗೂಢ ಜಾಗಗಳಲ್ಲಿ ಇಲ್ಲಿವರೆಗೂ .1 ಇಂದ .15 ಅಂತ ಹೇಳಿ ಒಂದು ನಿರೀಕ್ಷೆ ಇತ್ತು. ಅದರಲ್ಲಿ .6ರಲ್ಲಿ ಮಾತ್ರ ಒಂದು ಅಸ್ಥಿಪಂಜರ ಸಿಕ್ಕಿತ್ತು. ಅದನ್ನು ಹೊರತುಪಡಿಸಿದಂತೆ 11ರಲ್ಲೇನೋ ಮೇಜರಾಗಿ ಸಿಗುತ್ತೆ ಅಂತ ಹೇಳಲಾಗ್ತಾ ಇತ್ತು. ಸಿಕ್ಕಿಲ್ಲ. ಅದನ್ನು ಒಂದು ರೀತಿ ನಿಲ್ಲಿಸ್ತಿದ್ದಾರೆ. ಇದ್ದಕ್ಕಿದ್ದಂತೆ ಬಂಗ್ಲಾ ಗುಡ್ಡಕ್ಕೆ ಹೋಗ್ತಾರೆ. ಅಲ್ಲಿ ನೋಡಿದ್ರೆ ಮೂಟೆಯಷ್ಟು ಮೂಳೆಗಳನ್ನು ತುಂಬಿಕೊಂಡು ಬರ್ತಾ ಇದ್ದಾರೆ. ನಾಳೆ ಮತ್ತಷ್ಟು ನಿಗೂಢ ಜಾಗಗಳಲ್ಲಿ ದೂರುದಾರ ಅವನ ಸ್ಮರಣೆಗೆ ಬಂದಂತೆ, ನೆನಪಿಗೆ ಬಂದಂತೆ ಜಾಗವನ್ನು ತೋರಿಸ್ತಾ ಇದ್ದಾನೆ. ಆಲ್ ಆಫ್ ಅ ಸಡನ್ ಈ 15 ಜಾಗಕ್ಕಿದ್ದಂಥ ಒಂದು ಕುತೂಹಲ ಬೇರೆ ಜಾಗದ ಕಡೆಗೆ ಶಿಫ್ಟ್ ಆಗ್ತಾ ಇದೆ ಇದೀಗ. ಹಾಗಾಗಿ ಬೇರೆ ನಿಗೂಢ ಸ್ಥಳಗಳು ಆ ಭಾಗದಲ್ಲಿ ಯಾವುದಿದೆಯೋ ಆ ಕಡೆಗಳಲ್ಲಿಯೂ ಕೂಡ ಶೋಧ ಕಾರ್ಯ ಶುರುವಾಗುತ್ತೆ. ನಿಗೂಢ ಜಾಗಗಳಿದೆ, ಅದನ್ನು ತೋರಿಸ್ತೀನಿ ನಾನು ಅಂತೇಳಿ ದೂರುದಾರ ಹೇಳಿದ್ದಾನಂತೆ. ಹಾಗಾಗಿ ಆ ಕಡೆಗೆ ನಾಳೆ ಎಸ್ಐಟಿ ತಂಡದ ಪ್ರಯಾಣ ಇರುತ್ತೆ. ನೇತ್ರಾವತಿ ನದಿ ತೀರದಲ್ಲಿ ಅಸ್ಥಿಪಂಜರ ಪತ್ತೆಯಾಗಿದೆ. ಎಲ್ಲ ಅಸ್ಥಿಪಂಜರ ಬಯೋಸೇಫ್ ಎವಿಡೆನ್ಸ್ ಬ್ಯಾಗ್ನಲ್ಲಿ ಸಂಗ್ರಹ ಮಾಡ್ತಾ ಇದ್ದಾರೆ. ಅಸ್ಥಿಪಂಜರ ಸಿಕ್ಕಾಗ ಯಾವ್ಯಾವುದೋ ಚೀಲಕ್ಕೆ ಯಾವುದೋ ಬ್ಯಾಗ್ ಎಲ್ಲ ತುಂಬಿಡಲ್ಲ. ಅದಕ್ಕೊಂದು ಬ್ಯಾಗ್ ಅಂತ ಇರುತ್ತೆ. ಅದು ಬಯೋಸೇಫ್ ಎವಿಡೆನ್ಸ್ ಬ್ಯಾಗ್ ಅಂತ. ಅಂದರೆ ಇದರಲ್ಲಿ ಯಾವುದೇ ಜೈವಿಕ ಸಾಕ್ಷ್ಯಗಳು ಅಂತ ಬರ್ತಾವಲ್ವಾ, ಅದು ಚರ್ಮವೋ, ಉಗುರೋ, ಕೂದಲೋ, ಮೂಳೆನೋ, ಏನೇ ಒಂದೊಂದು ಭಾಗ ಜೈವಿಕ, ಅದಕ್ಕೆ ಅಂದರೆ ಒಂದೊಂದು ಜೀವಿಗೆ ಸಂಬಂಧಪಟ್ಟಂಥ ಒಂದು ಭಾಗ ಇರುತ್ತಲ್ಲ, ಅದನ್ನು ಬಯೋಸೇಫ್ ಎವಿಡೆನ್ಸ್, ಸಂರಕ್ಷಿತವಾಗಿರತಕ್ಕಂಥ ಸಾಕ್ಷ್ಯದ ಚೀಲದಲ್ಲಿ ಅದನ್ನು ಸಂಗ್ರಹ ಮಾಡ್ತಾರೆ ಅಂತ. ಸಹಾಯಕ ಆಯುಕ್ತರ ಸಮ್ಮುಖದಲ್ಲಿ ಹಂತವಾಗಿ ಮಹಜರಾಗುತ್ತೆ. ಮಹಜರಿನ ಬಗ್ಗೆ ಲಿಖಿತವಾಗಿ ದಾಖಲು ಮಾಡ್ತಾರೆ. AC ಸ್ಟೆಲ್ಲಾ ವರ್ಗೀಸ್ ಅವರು. ಸಾಕ್ಷಿಗಳು ಸ್ಥಳೀಯ ಪ್ರತ್ಯಕ್ಷದರ್ಶಿಗಳ ಹಾಜರಾತಿಯಲ್ಲಿ ಅದನ್ನು ಮಹಜರು ಮಾಡಲಾಗುತ್ತೆ. ಎಷ್ಟು ಎಲುಬು ಸಿಕ್ತು, ಎಷ್ಟು ಬಟ್ಟೆಗಳು ಸಿಕ್ಕವು, ಎಲ್ಲವನ್ನು ವಿವರವಾಗಿ ದಾಖಲು ಮಾಡಲಾಗುತ್ತೆ. ಇದು ಯಾಕೆ ಮಹಜರ್ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ನೋಡಿ, ಒಂದು ಸಾಕ್ಷ್ಯ ಸಿಗುತ್ತೆ. ಇವರೆಲ್ಲ ಒಳಗಡೆ ಹೋಗಿರ್ತಾರೆ, ಸಾಕ್ಷ್ಯ ಸಿಕ್ತು, ಸಿಕ್ಕಿಬಿಟ್ಟಿದೆ, ಇಲ್ಲಿ ಮೂಳೆಗಳು ಸಿಕ್ಕಿಬಿಡ್ತು ಅಂತ ಹೇಳಿ ಇವರಷ್ಟಕ್ಕೆ ಇವರೇ ಒಂದು ಗೋಣಿ ಚೀಲಕ್ಕೆ ತುಂಬಿಕೊಂಡು ತಂದೆಲ್ಲ ಇಟ್ಕೊಂಡ್ಬಿಟ್ಟು ತನಿಖೆ ಮಾಡ್ತಾ ಇದ್ದೀವಿ ಅಂತ ಹೇಳಕ್ಕೆ ಬರೋಲ್ಲ. ಅಲ್ಲಿ AC ಜವಾಬ್ದಾರಿಯುತ ಹುದ್ದೆ ಅದು. ಪ್ರತ್ಯಕ್ಷ ಸಾಕ್ಷಿಗಳು ಅವರ ಮಹಜರು. ಏನರಪ್ಪ, ನಾವು ಈ ಮೂಳೆ ಇಲ್ಲಿ ನೋಡಿದ್ದೀವಿ, ಓಕೆ ಇದೆಯಾ, ನೋಡ 5 ಮೂಳೆ ಚೂರು ನೋಡಪ್ಪ, ಬ್ಯಾಗ್ ಹಾಕೋತಾ ಇದ್ದೀವಿ, ಓಕೆನಾ, ಸಾಕ್ಷಿ ಇದ್ದೀರಾ, ಹೌದು ನಾವು ಇದೀವಿ, ನಾವು ಕಣ್ಣಾರೆ ಕಂಡಿದ್ದೀವಿ, ತೆಗೆದು ಇಟ್ಕೊಳ್ತಾರೆ ಅದನ್ನು. ಏಕೆಂದರೆ ಅದು ನಾಳೆ ದಿನ ಕೋರ್ಟಲ್ಲಿ ಬಂದಾಗ ಇವನು ಎದುರಾಳಿಗಳು ಹೇಳಿಬಿಡ್ತಾರೆ, ಎಲ್ಲೋ ಬೆಟ್ಟಕ್ಕೆ ಹೋಗ್ಬಿಟ್ಟು ಯಾವುದೋ ಸ್ಮಶಾನಕ್ಕೆ ಹೋಗ್ಬಿಟ್ಟು ಮೂಳೆ ತಂದುಬಿಟ್ಟಿದ್ದಾರೆ ಸ್ವಾಮಿ, ಇಲ್ಲಿ ಎಲ್ಲ ಸ್ಮಶಾನದ ಮೂಳೆಗಳು ಸ್ವಾಮಿ, ಹೆಂಗಿದ್ರು ಸಿಗ್ತಾವಲ್ಲ ಸ್ಮಶಾನದಲ್ಲಿ, ತಂದುಬಿಟ್ಟು ತುಂಬ್ಕೊಂಬಿಟ್ಟು ಇಲ್ಲಿ ಮುಂದೆ ಇಟ್ಟುಬಿಟ್ಟಿದ್ದಾರೆ, ಇದೆಲ್ಲ ಸುಳ್ಳು ಅಂತ ಹೇಳ್ತಾರಲ್ಲ. ಆಗ ಆ ಪಂಚರ ಸಮಕ್ಷಮ, ಪಂಚನಾಮೆ, ಮಹಜರು ಇದೆಲ್ಲ ಆಗುತ್ತಲ್ಲ, ಇದ್ದಂಥ 5 ಸಾಕ್ಷಿಗಳು, ಸರ್ಕಾರಿ ಅಧಿಕಾರಿ ಎಲ್ಲವನ್ನೂ ಇಟ್ಕೊಂಡು ನಾವು ಮಾಡಿದ್ದೀವಿ ನೋಡಿ ಅಂಥೇಳಿ ಆಗ ಇಡ್ತಾರೆ. ಅದಕ್ಕೆ ಅವಾಗ ಮಹತ್ವದ ಒಂದು ಅಂಶ ಬರುತ್ತೆ, ಅವಾಗ ಅದಕ್ಕೊಂದು ವ್ಯಾಲ್ಯೂ ಬರುತ್ತೆ, ಅವಾಗ ಮೌಲ್ಯ ಬರುತ್ತೆ ಅಂಥೇಳಿ ಪ್ರತಿ ಹಂತವನ್ನು ಫೋಟೋ ವಿಡಿಯೋ ದಾಖಲೆ ಮಾಡ್ತಾ ಇದೆ SIT. ಸ್ಥಳದ ವಿವರಣೆ, ಎಷ್ಟು ಎಲುಬು, ಹೇಗೆ ಸಿಕ್ಕವು, ಎಲ್ಲವೂ ಕೂಡ ದಾಖಲಾಗ್ತಾ ಇರುತ್ತೆ ಅಲ್ಲಿ. ಸೊ ಸೀಜರ್ ಮೆಮೊ ಅಂತ ಕರೀತಾರೆ. ಅದಕ್ಕೋಸ್ಕರವಾಗಿ ಒಂದು ದೊಡ್ಡ ಪ್ರಕ್ರಿಯೆ ಇರುತ್ತೆ, ಅದೆಲ್ಲವನ್ನು ಕೂಡ ಮಾಡ್ತಾ ಇದ್ದಾರೆ. ಪ್ರತಿಯೊಂದು ಎಲುಬಿಗೆ ಸ್ಟಿಕ್ಕರ್, ಸಿಕ್ಕ ಸ್ಥಳ, ದಿನಾಂಕವನ್ನು ಕೂಡ ಇಲ್ಲಿ ಮಾರ್ಕ್ ಮಾಡಲಾಗ್ತಾ ಇದೆ.